ಗೈಸ್ ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋದು ಸೀದಾ ಗಂಗಾವತಿಗೆ. ಬಿಕಾಸ್ ಆಫ್ ಈಗ ಸ್ವಲ್ಪ ಆಧಾರ್ ಕಾರ್ಡ್ ಇದು ಜೆರಾಕ್ಸ್ ತೊಗೊಳಕತ್ತೈತಿ. ಎದಕ್ಕಂದರೆ ಈಗ ನಾವು ಹೊಸದು ನ್ಯೂ ಫ್ಲೇವರ್ ಆದಂಥ ಟೀ ಪೌಡ್ರ್ ತರಕತ್ತೀವಿ. ಅದಕ್ಕೋಸ್ಕರ ಇಲ್ಲಿ ಗಂಗಾವತಿ VRL ಐತಲ್ರಿ, ಅಲ್ಲಿ ಐತಿ. ಈಗ ಅಲ್ಲಿಗೆ ಹೊಂಟಿವಿ. ಅಲ್ಲಿಂದ ನಾವು ಈಗ ತರಿಸಿವಿ ನ್ಯೂ ಫ್ಲೇವರ್ ಆದಂಥ ಈಗ ನಮ್ಮ ಟೀ ಶಾಪಿಗೆ ಲಾಂಚ್ ಮಾಡಾಕತ್ತೀವಿ. ನೀವು ಬಂದು ಕುಡಿದು ಹೇಳ್ಬೇಕಂತಂದು ಒಂಥರ ಇದು ಯೂನಿಕ್ ಫ್ಲೇವರ್, ಮತ್ತು ಟೀಗ ಚೆನ್ನಾಗಿ ಇರುತ್ತೆ ಮತ್ತು ಇದಂತಲ್ಲ. ಅದಕ್ಕೆ ಈಗ ಹೊರನ್ನ ತಗೊಂಡು ಬರೋದು ಇಲ್ಲಿಂದ ಅಲ್ಲಿ ಹೊಂಟಿವಿ. ಸಿಕ್ತು ಫೈನಲಿ ಟೀ ಪೌಡ್ರು. ಇದೇನಂದ್ರೆ ಸ್ವಲ್ಪ ನ್ಯೂ ಯೂನಿಕ್ ಫ್ಲೇವರ್ ಬೇಸಿದೆ. ತಡಿ ಹಿಡಿತೀನಿ ತಡಿಲೇವ ಜಿಮ್ಮಿಗೆ ಸೇರಲ್ಲ ಅಂತಾನೆ. ಇಲ್ಲಿ ನೋಡಿದ್ರೆ ಇಷ್ಟು ಅಜ್ಜ ಹತ್ತಾನೆ. ಏನು ಮಾಡಬೇಕು ನೀವೇ ಹೇಳ್ರಿ. ಅಲ್ಲಿ ತಾಂಬಡಿಯಲ್ಲಿ ಹಾಕ ಗೈಸ್ ನ್ಯೂ ಫ್ಲೇವರ್ ಟೀ ಪೌಡರ್ ಹಂಗೆ ಇರೋ ಸ್ವಲ್ಪ ಗೈಸ್. ಈಗ ಫೈನಲಿ ನಾವು ಬಂದಿರೋದು ಸೀದಾ ಗಾಡೀಲಿ ನಿಂದಿರಿಸಿ ಸೀದಾ ಇಲ್ಲಿ ಸೋಡಾ ಕುಡಿಯೋಕೆ. ಇದು ನ್ಯೂ ಬ್ರಿಡ್ಜ್ಗೆ ಸೀದಾ ಅದನ್ನಾಗಿ ಹೋಗೋದು. ಸ್ವಲ್ಪ ಮಸಾಲ ಸೋಡಾ ಅಣ್ಣ, ಸ್ವಲ್ಪ ಮಸಾಲ ಜಾಸ್ತಿ ಇರೋದು. ಕೋಲ್ಡ್ ಆಯ್ತಾ ಅಣ್ಣ? ಎಸ್ ಗೈಸ್ ಫೈನಲಿ ಬಂತು ಸೋಡಾ. ಇನ್ನೂ ಒಂದು ಗೋಲಿ ಸೋಡಾನೇ ನಂಬರ್ 1. ಉಳಿದ ಸೋಡಾ ಹೇಳ್ಬೇಡ. ಗೈಸ್ ಈಗ ನಾವು ನೈಟ್ ನಿಯರ್ ಬೈ 9 ಗಂಟೆ ಆಯ್ತು. ನಾನು KM ಸಂದೀಪ್ ಅವರು ಚಾಯ್ ಕುಡಿಯೋಕೆ ಬಂದೆ. ಒಂದು ಸ್ವಲ್ಪ ಡಯಟಿಗೆ ಲೆಮನ್ ಟೀ ಕುಡಿಯೋಕೆ ಅಲ್ಲಿ ತೋರ್ಸ. ಅದೇ ಬಾ ನಿಧಿ ಹತ್ರ ಬಾ. ಹಿಂಗೆ ಕೋವಿಡ್ ಇದ್ದವ್ರಿಗೆ ಚೆನ್ನಾಗಿ ದೂರ ಕುಂತಿಯಲ್ಲ. ಅಲ್ಲ ವೈಡ್ ಆ್ಯಂಗಲ್ಗೆ ಇನ್ನೂ ದೂರ ಕಾಣಕತ್ತಿ, ಅದಕ್ಕೆ ಇಲ್ಲಿ ಬಾ. ನಿನ್ನೆ ಇನ್ನೊಂದು ಏನಾಗುತ್ತೆ ಅಂದರೆ, ನಿನ್ನಿನ ವಿಡಿಯೋ ನೋಡಿದ್ರೆ ಗೊತ್ತಾಗಿತ್ತು. ಯಾಕಂದರೆ ಅದು ನಿನ್ನೆ ರೊಕ್ಕ ಬಿಡಿಸಿದ್ದು ಅವ್ರ ಹುಡುಗಿಗೆ ಡಾಲ್ ಕೊಟ್ಟರೆ, ಅದೇ ಸಾರಿ ಡಾಲ್ ಅಲ್ಲ, ಅದೇ ಒಟ್ಟೆ ಗಿಫ್ಟ್ ಕೊಟ್ಟಿರೋದು. ನನಗೆ ಹೇಳ್ಬೇಡ ಅಂತ ಹೇಳಿದ್ದ, ಅದು ವೀಡಿಯೋನೂ ಮಾಡಬೇಡ ಅಂತ ಹೇಳಿದ್ದ. ಅದು ಅವ್ನು ಹೇಳಿದ್ರೆ ನಡೆಸಿದ್ದೀನಿ. ಅದಕ್ಕೆ ಸಿಂಪಲ್ ಪಾರ್ಟಿ ಆದಂಥ ಚಹಾ ಕುಡಿಯಾಕತ್ತಾನೆ. ನೀವು ಬ್ಲಾಗ್ ಮಾಡಿ ಅಲ್ಲ ಹೇಳಿದ್ನಲ್ಲ ರೊಕ್ಕ ಬಿಡಿಸ್ಬೇಕಲ್ಲ, ಅದ್ರದ್ದು ನೋಡ್ರ ಹಸಿ ಹೇಳಬೇಡ ಅಂಟಿಗೆ ಅಂಕಲಿಗೆ. ಅಂಕಲ್ ಗೊತ್ತು ಗೊತ್ತಾ? ಮತ್ತು ಅದಕ್ಕೆ ಹೆಸರೇನು ಹೇಳಿ. ನಾಚಿಕೆ ಬೇಡ, ಕಮೆಂಟಾಗಿ ಹಾಕ್ಬೇಕಾ ನೀನು ಪ್ರೈವೇಟ್ ಅಂತಿಲ್ಲ. ಬೇಡ ಅಲ್ಲೇ ಹಂಗೆ ಇರ್ಬೇಕು. ನಾವು ಸಾಂಬಾರಿಗೆ ಏನು ಎಫೆಕ್ಟ್ ಆಗಲ್ಲ. ಅದು ಇವನಿಗಾಗತ್ತೀನಿ ಎಗ್ರೆಸ್ ಅಲ್ಲೆಲ್ಲ ಸ್ವಲ್ಪ ಪ್ಯೂರ್ ಅಲ್ಲ, ಅಲ್ಲೆಲ್ಲ ಸ್ವಲ್ಪ ಪ್ಯೂರ್ ಅಲ್ಲ. ಅದಕ್ಕೆ ಎಗ್ರೆಸ್ ತಿನ್ನೋರು ಪ್ಯೂರ್ ಅಲ್ಲ ಇವಾಗ ಹಂಗಂತಲ್ಲೇ ನಾವು ಜಾತಿ ಕಡೆ ಮತ್ತೆ ನಾನು ಪ್ಯೂರ್ ಅಲ್ಲ, ನಾನು ಚಿಕನ್ ತಿಂತೀನಿ. ಅಲ್ಲ ಪ್ಯೂರೇ ಬ್ರೋ, ನಾನು ಹಂಗೆ ಹೇಳಕತ್ತಿಲ್ಲ. ನಮಗೆ ಹೇಳಿದ್ರೆ ಎಫೆಕ್ಟ್ ಆಗಲ್ಲ ಅಂತ ಹೇಳಕತ್ತೇನೆ. ಹಾಂ ಲೆಮನ್ ಟೀ ಅಲ್ಟಿಮೇಟ್. ಅದಕ್ಕೆ ಏನು ಫೇವ್ರೇಟ್ ಟೀ? ಯಾಕೆ ಟೀ? ಹಾಂ ಯಾವ್ದು ಲೆಮನ್ ಗೈಸ್. ಇನ್ನೊಂದೇನಂದರೆ ಈಗೇನು ಮಾತಾಡಿದ್ನಲ್ಲ ಅದನ್ನು ಸ್ವಲ್ಪ ಕಣ್ಣು ಮುಚ್ಚಿ ಸ್ವಲ್ಪ ಡಬಲ್ ಮೀನಿಂಗ್ನಾಗ ಯೋಚನೆ ಮಾಡ್ರಿ ಅಷ್ಟೇ. ಅವ್ನು ಹೇಳಿರೋದು ಅದೇ ಡಾನು, ನೀನು ಹೆಂಗಂತಿ. ಅವ್ನು ಯಾವ ಸಲ ಹೋದ್ರೆ ಇದು ಈಸ್ಟ್ ವೆಸ್ಟ್ ಅಲ್ಲ ಸಾರಿ ಯಾವುದು ಗಾರ್ಡನ್ ಸಿಟಿ. ಹಾಂ ಕಾಲೇಜ್ ಓದಕತ್ತಿರೋ ಗಾರ್ಡನ್ ಸಿಟಿ ಗೈಸ್. ಅವನು ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಹಾಕಿರ್ತೀನಿ. ಈ ಸಲ ಅಂತ ಪಕ್ಕ ಹೋದ ಸಲ ನಾನು ಹಾಕಿರೋದಕ್ಕೆ ನಮ್ಮ ತಿಂಗರ್ ಫ್ರೆಂಡ್ಸ್ ಅಕೌಂಟ್ ಎಲ್ಲ ಫಾಲೋ ಏನು ಅವನಿಗೆ ಹೇಳ ಕರೆಕ್ಟಾ? ನೀನು ಏನಾದ್ರು ಅಂತ. ಈಗ ಏನಾಯ್ತಂದ್ರೆ, ಈಗ ಅಂದ್ರೆ ನಮ್ಮ ಅಜ್ಜಿಗೆ 2-3 ದಿನದಿಂದ ಬೆನ್ನು ಇರ್ತಲ್ಲ ಗೈಸ್. ಬೆನ್ನಿಗೆ ಅಂದರೆ ಇದು ಹೇಳ್ಬಾರ್ದು, ಬೆನ್ನಿಗೆ ಸ್ವಲ್ಪ ಭಾಳ ಬಂದೈತೆ. ಅಂದರೆ ಸ್ವಲ್ಪ ಏನೋ ವೇಟ್ ಗೇಟ್ ಎತ್ತಿರ್ತಾರಲ್ಲ, ಸ್ವಲ್ಪ ಇದಾಗೈತೆ. ಅದಕ್ಕೆ ಈಗ ಡಾಕ್ಟ್ರ್ ಮನೆಗೆ ಕರ್ಕೊಂಬಂದಾರ ಮಾಮಾರ. ಅದಕ್ಕೆ ಸ್ವಲ್ಪ ಅವ್ರಿಗೆ ಇಂಜೆಕ್ಷನ್ ಅದು ಇದು ಕೊಡ್ಸಾಕತ್ತಾರ. ಫಸ್ಟ್ ಟೈಮ್ ಈ ಥರ ಹಿಂಗಾಗಿರೋದು. ಅಂದರೆ ಭಾಳ ಏನು ಪೇನ್ ಆಗಿಲ್ಲ, ಸ್ವಲ್ಪ ಬಾವು ಬಂದೈತೆ ಆ ಟೈಲ್ ಬೆನ್ನಿಗೆ. ಅದಕ್ಕೀಗ ಅದು ಟ್ರೀಟ್ಮೆಂಟ್ ನಡೆಯಕತ್ತೈತಿ ಒಳಗಡೆ. ಅದಕ್ಕೆ ಈಗ ಯಾಕಂದ್ರೆ ನಮ್ಮ ಅಜ್ಜಿನೂ ಈಗ ಇಂಥ ಚಳಿಗೆ ಹೊರಗಡೆ ಅಂತರೂ ಬಂದೇ ಇಲ್ಲ. ಯಾಕಂದರೆ ಹೆವಿ ಚಳಿ ಇರೋದಕ್ಕೆ ಹೋಗಿ ಅಂದರೆ ಟೋಕನ್ ಗಿಕ್ಕೊಂಡ್ ಇಲ್ಲೇ ಮನೆ ಎದುರಿಗೆ ಐತೆ, ಆದರೂ ಬರೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ಸಿಗೆ. ಅದಕ್ಕೆ ಈಗ ಡಾಕ್ಟರ್ ಮಾಮ ಕರ್ಕೊಂಬಂದಾರ. ಈಗ ಅದಕ್ಕೆ ಕೊಡಕತ್ತಾರ, ಕಮ್ಮಿ ಆಗುತ್ತೆ. ಯಾಕಂದ್ರೆ ನಾವು ಅಜ್ಜಿಯವ್ರು ಇನ್ನೊಂದೇನಂದ್ರೆ ಹಳೆ ಕಾಲದವ್ರು ಏನು ಮಾಡೋದಾರ ಅಂದ್ರೆ ಸುಮ್ಮನಂತರೂ ಕುಂತಂತರೂ ರೂಢಿಯಲ್ಲಿ ಏನೋ ಒಂದು ಮಾಡ್ತಾರೆ. ಅಜ್ಜಿ ಕಾಲಿಗೆ ಏನಾದ್ರು ಅಡಿಗೆ ಗಿಡಿ ಎಲ್ಲ ಎಕ್ಸೆಟ್ರಾ ಎಲ್ಲ A to Z ಮಾಡ್ತಾರೆ. ಅದಕ್ಕೆ ಈಗ ಟ್ರೀಟ್ಮೆಂಟ್ ಕೊಡ್ಸಕತ್ತ. ಟ್ರೀಟ್ಮೆಂಟ್ ಆದಮೇಲೆ ನೋಡ್ಬೇಕು, ಇನ್ನೊಂದು 2-3 ದಿನದಾಗ ಆಗ್ಬೋದು ತಂದಾರ. BP ಅಂತೂ ನಾರ್ಮಲ್ ಐತೆ ಅಂತ ಹೇಳ್ಯಾರ. ಅಂದರೆ ಟ್ಯಾಬ್ಲೆಟ್ಸ್ ರೆಗ್ಯುಲರ್ ತೊಗೊಂತಾರೆ, ಅದೇನಿದೆ ಅದಿರೋದಕ್ಕೆ ಕರೆಕ್ಟ್ ನಾರ್ಮಲ್ ಐತೆ ಅಂತ ಹೇಳ್ಯಾರ. ಈಗ ನೋಡ್ಬೇಕು, ಈಗ ಅದಕ್ಕೆ ಟ್ರೀಟ್ಮೆಂಟ್ ಏನಾಗಬೇಕು. ಮಾಮ ಕರ್ಕೊಂಡ್ರೆ ನೋಡೋಣ ಸಿಚುವೇಶನ್ ಕೇಳೋಣ. ಏನಾದ್ನೆ
ಕೊಟ್ರ ಏನಾತ ಬಿ ಪಿ ನಾರ್ಮಲ್ ಐತಂದ್ರಲ್ಲ ಏನಂತ ನಮ್ಮ ವೀಕ್ಷಕರಿಗೆ ಅಲ್ಲ ಇಲ್ಲ ಇದ್ರಾಗ ಎಷ್ಟು ಐವೆಡೆಕ್ಸ್ ತಂದೀನಿ ಮತ್ತೆ ಒಳ್ಳೆ ಇಂಜೆಕ್ಷನ್ ಮಾಡೋಣ ಜಂಡು ಮತ್ತು ಏ ಯಾರಂದ್ರ ಐವೆಡೆಕ್ಸ್ ಹಚ್ಕೋಬೇಕು ಏನಂದ್ರ ಬಿ ಅಣ್ಣ ಏನಂದ್ರ ಮತ್ತೆ ನೀನ ಡಾಕ್ಟರ್ ಅಲ್ಲ ಒಂದು ಡಾಕ್ಟ್ರಿಗೆ ಇಂಜೆಕ್ಷನ್ ಹಾಕಂತಾರ ಎಷ್ಟು ದಿನ ಆತ ಎಲ್ಲರೂ ನಮ್ಮ ಅಜ್ಜಿ ಮುಂಚೆ ಡಾಕ್ಟರ್ ಇದ್ದಾರೆ ಗೈಸ್ ಇದು ಹಿಡನ್ ಟ್ಯಾಲೆಂಟ್ ಅಂದರೆ ಕಡುಗು ಮತ್ತು ಇದು ಕಾಮಿಡಿ ಅಂತಲ್ಲ ನಮ್ಮ ಅಜ್ಜಿಯವರು ಮುಂಚೆ ನಮ್ಮ ಮಮ್ಮಿಯವ್ರಿಗೆ ನಮ್ಮ ಪಪ್ಪರಿಗೆ ಎಲ್ಲರೂ ಇಲ್ಲೇ ಇದೇ ಪ್ಲೇಸ್ ಒಳಗೆ ಇಂಜೆಕ್ಷನ್ ಮಾಡ್ತಿದ್ರು ಮನೆಗೆ ಮಾಡ್ತಿದ್ರು ಎಲ್ಲ ಮನೆಗೆ ಹಾಕಿತ್ತು ಮತ್ತು ಏನು MBBS ಓದ್ಲಾರಂಗೆ ಡಾಕ್ಟರ್ ಪಂಕಮ್ಮ ಕರೆಕ್ಟಾ ಕಲೆ ಇಲ್ಲದ ಕಾಂತ ಸರ್ವಿಸ್ ಆಗಿತ್ತಲ್ಲ ಮತ್ತೆ ಅಂದ್ರೆ ಇವ್ರು ಎದಾರಲ್ಲ ಇವ್ರು ಡಾಕ್ಟರ್ ಇದ್ರೆ ನಮ್ಮ ಅಜ್ಜಿ ಹೆಲ್ಪ್ ಮಾಡಿ ಏನು ಕೇಳಲಿಲ್ಲ ಹಂಗ ಹೋದ್ರು ಕರ್ಕೊಂಬಂದಾರ ಗಾಡಿ ಅದೇ ಕರ್ಕೊಂಬಂದಾರ ಫೈನಲಿ ಮನೆಗೆ ಬಂದಿನಿ ಗೈಸ್ ಈಗ ನಿಯರ್ ಬೈ ಅವಾಗೆ ಭಾಳ ತಾತು ಗೈಸ್ ಬಂದು ಸ್ವಲ್ಪ ರೀಲ್ಸ್ ನೋಡ್ಕೊಂಡು ಕುಂತಿದ್ದೆ ನಿಯರ್ ಬೈ ಈಗ 12:21 ಆಲ್ಮೋಸ್ಟ್ ಆಲ್ ನಾವು ಮಕ್ಕೊಳೋದು ಗಿಕ್ಕೊಳೋದೆಲ್ಲ ಈ ಟೈಮ್ನಾಗ ಆಗುತ್ತೆ ಫಸ್ಟ್ ಟೈಮ್ ಯಾರನ್ನ ಚಾನಲ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಆಗಿ ಅಂತ ಹೇಳ್ಕೊಂತ ನೀವು ಊಟ ಮಾಡಿರಿ ನಾವು ಊಟ ಮಾಡ್ತೀವಿ ಇನ್ನೊಂದು ಸ್ವಲ್ಪ ದಿನದಾಗ ಸ್ವಲ್ಪ ಜಾತ್ರೆ ಗೀತ್ರಿ ಆಟಾಡೋ ಸ್ವಲ್ಪ ಜಾಸ್ತಿ ಆಗುತ್ತೆ ಕಂಟೆಂಟು ನಿಮ್ಗೆ ಚಲೋ ಸಿಗುತ್ತಂತ ಐ ಹೋಪ್ ಗೈಸ್ ಲೆಟ್ಸ್ ಗೋ ಟೇಕ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್ ಲವ್ ಯು